ಜಪಾನಲ್ಲಿ ಅತಿ ಕಡಿಮೆ ಆಕ್ಸಿಡೆಂಟ್ ರೇಟ್ಸ್ ಇದೆ. ಆವ್ರೇಜ್ ಆಗಿ ಇಲ್ಲಿ 1 ವರ್ಷಕ್ಕೆ 2% ಅಷ್ಟೇ ರೋಡ್ ಆಕ್ಸಿಡೆಂಟ್ಸ್ ಆಗತ್ತೆ. ವೆರಾಸ್ ಇನ್ ಇಂಡಿಯಾದಲ್ಲಿ 15% ಅಷ್ಟು ರೋಡ್ ಆಕ್ಸಿಡೆಂಟ್ಸ್ ಆಗತ್ತೆ. ಪ್ರಪಂಚದ ಅತಿ ಕಡಿಮೆ ರೋಡ್ ಆಕ್ಸಿಡೆಂಟ್ಸ್ ರೇಟ್ಸ್ ಇರೋ ದೇಶಗಳಲ್ಲಿ ಜಪಾನ್ ಕೂಡ ಒಂದಾಗಿದೆ. ಹೇಗೆ ಅನ್ನೋದಕ್ಕೆ ಕೆಲವೊಂದಷ್ಟು ಮಾಹಿತಿಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ನ ಪಡೆಯೋದು ತುಂಬಾ ಕಷ್ಟ. ಡ್ರೈವಿಂಗ್ ಟೆಸ್ಟ್ ಎಷ್ಟು ಕಠಿಣವಾಗಿರುತ್ತೆ ಅಂದರೆ ಹಲವಾರು ಜನ 15ರಿಂದ 20 ಬಾರಿ ಫೇಲ್ ಆಗಿರೋರು ಕೂಡ ಇದ್ದಾರೆ. ಹಾಗೂ ಡ್ರೈವಿಂಗ್ ಟೆಸ್ಟ್ನ ಪಾಸ್ ಆಗಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದ್ರೂ ಕೂಡ ಡ್ರೈವರ್ಗೆ ಅಂತ ಹೇಳಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ. ನೀವು ಪ್ರತಿ ಬಾರಿ ಡ್ರೈವಿಂಗಲ್ಲಿ ಮಾಡೋ ಮಿಸ್ಟೇಕ್ಸ್ಗೆ ಅದರಿಂದ ಪಾಯಿಂಟ್ಸನ್ನು ಕಟ್ ಮಾಡ್ತಾರೆ. ಉದಾಹರಣೆಗೆ ರ್ಯಾಶ್ ಡ್ರೈವಿಂಗ್, ಸಿಗ್ನಲ್ ಜಂಪ್, ಸಡನ್ ಆಗಿ ಬ್ರೇಕ್ ಹಾಕೋದು, ಕೊನೆಗೆ ಲೈಸೆನ್ಸ್ನ ರದ್ದು ಮಾಡೋ ಚಾನ್ಸಸ್ ಕೂಡ ಇದೆ. ಹಾಗೆ ಇಲ್ಲಿನ ಜನ ಹಗಲು ರಾತ್ರಿ ಅಂತ ನೋಡದೆ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚಾಚು ತಪ್ಪದೆ ಪಾಲಿಸ್ತಾರೆ.